ಶುಭೋದಯ ಎಲ್ಲರಿಗೂ. ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿ ಹಾಗೂ ಗಣಪತಿಗೆ ನಮಸ್ತೆನ ಮಾಡ್ತಾ ಇವತ್ತಿನ ದಿನಾನ ಶುರು ಮಾಡ್ತಾ ಇದ್ದೀನಿ. ನಾವಿವತ್ತು ಶೃಂಗೇರಿ, ಹೊರನಾಡು ಹಾಗೆ ಧರ್ಮಸ್ಥಳ, ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಿನ್ನೆನೆ ನಮ್ಮಮ್ಮ ಮನೆಗೆ ಬಂದಿದ್ವಿ. ಸೊ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ರೆಡಿಯಾಗಿ ದೇವ್ರ ಪೂಜೆನ ಮಾಡಿ ಹೊರಗಡೆ ಬಂದ್ವಿ. ನಮ್ಮಮ್ಮ ಮನೆ ಇರೋದು ತೋಟದಲ್ಲಿ, ಹಾಗಾಗಿ ಸುತ್ತಮುತ್ತ ಯಾವುದೇ ರೀತಿಯಾದಂಥ ಮನೆಗಳಿಲ್ಲ. ಒಂಥರ ಫ್ರೆಶ್ ಏರು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಾರ್ನಿಂಗು ನಮಗೇನೇನು ಬೇಕೋ ಐಟಮ್ಸ್ ಎಲ್ಲದನ್ನು ಕೂಡ ನಮ್ಮ ಲಗೇಜ್ನ ಕಾರಲ್ಲಿ ಸೆಟ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಈ ಕಾರಲ್ಲಿ ನಾನು, ಅಮ್ಮ ಮತ್ತು ನಮ್ಮ ಯಜಮಾನ್ರು ಬರ್ತಾಯಿದ್ದೀವಿ. ಹಿಂದ್ಗಡೆ ವ್ಯಾನಲ್ಲಿ ನಮ್ಮ ಅಪ್ಪಾಜಿ ಮತ್ತು ನನ್ನ ತಂಗಿ ಬರ್ತಾಯಿದ್ದಾರೆ. ಯಾಕಂದರೆ ಆ ವ್ಯಾನ್ನ ಹರಿಹರದಲ್ಲಿ ನಮ್ಮ ಆಂಟಿ ಮನೇಲಿ ಬಿಟ್ಟು ಹೋಗೋ ಪ್ಲ್ಯಾನ್ ಇತ್ತು. ಯಾಕೆ ಇವಾಗ ಸಡನ್ನಾಗಿ ನಾವು ಶೃಂಗೇರಿ, ಹೊರನಾಡು ಅಂತ ಹೋಗ್ತಾ ಇದ್ದೀವಿ ಅಂದರೆ ಅಮ್ಮನ ಹರಕೆ ಇತ್ತು. ಯಾಕಂದರೆ ನಮ್ಮ ಮದುವೆ ಆಗೋಕ್ಕಿಂತ ಮುಂಚೆನೇ ನಮ್ಮಮ್ಮ ಹರಕೆ ಮಾಡ್ಕೊಂಡಿದ್ರಂತೆ. ನಮ್ಮ ಮದುವೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಲ್ಲ ಅಂದರೆ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿಸ್ತೀವಿ ಅಂತ. ಹಾಗಾಗಿ ಇವಾಗ ನಾವು ನಮ್ಮ ಆಂಟಿ ಮನೆಗೆ ಬಂದ್ವಿ. ವ್ಯಾನ್ನ ಅಲ್ಲೇ ಬಿಟ್ಬಿಟ್ಟು ಒಂದು ಕಪ್ ಟೀನ ಕುಡಿದು ಅಲ್ಲಿಂದ ಹೊರಟ್ವಿ. ನಾನು ಮಲಗಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡೋ ಬೆಳಕರ್ದ್ಬಿಟ್ಟಿತ್ತು. ಎಲ್ಲಿದ್ದೀವಿ ಅಂತ ಕೇಳಿದಾಗ ಪೆಟ್ರೋಲ್ ಖಾಲಿ ಆಗಿತ್ತು, ತೀರ್ಥಹಳ್ಳಿಲಿ ಪೆಟ್ರೋಲ್ ಹಾಕಿಸ್ಕೊತಾ ಇದ್ದೀವಿ ಅಂತ ಹೇಳಿದ್ರು. ಇಲ್ಲಿ ನೋಡ್ಬೋದು ನಮ್ಮಪ್ಪ ಯಾವಾಗ್ಲೂ ಹ್ಯಾಂಡಲ್ ಹಿಡ್ಕೊಂಡೇ ಕೂತಿರ್ತಾರೆ. ಯಾಕೆ ಆ ಥರ ಕೂರ್ತೀರಾ ಅಂತ ಕೇಳಿದ್ರೆ ನಾನೆಲ್ಲರೂ ಬಿದ್ದೋಗ್ಬಿಡ್ತೀನಿ ಅಂತ ಭಯ ಆಗುತ್ತೆ ಅಂತ. ಸೊ ಅದು ಅವರ ಒಂದು ಪರ್ಸೆಪ್ಷನ್. ಹಾಗಾಗಿ ಹಾಗೆ ನೋಡಿದ್ ನಗ್ತಾ ಸುಮ್ಮನೆ ಬಿಟ್ಬಿಡ್ತೀವಿ. ಹೊರಗಡೆ ನೋಡ್ತಾ ಇದ್ದೆ, ಕರಿ ಹಂಚಿನ ಮನೆಗಳು ಚೆನ್ನಾಗೇ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ದಿನ ಕಾಲೇಜು, ಮನೆ, ಅಂಗಡಿ ಅಂತ ಇದ್ದವರಿಗೆ ಇದು ಒಂಥರ ಹೊಸ ಪ್ರಪಂಚನೇ ಅನ್ನಿಸ್ತಾ ಇತ್ತು. ಹಾಗೆ ಹೊಟ್ಟೆ ಹಸಿತಾ ಇದ್ದಿದ್ದರಿಂದ ಕಾಮತ್ ಹೋಟೆಲ್ಗೆ ಬಂದ್ವಿ ತೀರ್ಥಹಳ್ಳಿಲಿ. ಕಾಮತ್ ಹೋಟೆಲ್ ಅಂತ ಅಂದರೆ ನನ್ನ ಮೈಂಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ಊಟ ಅಂತ ಹೇಳ್ಬಿಟ್ಟು ಒಂದು ಮೋರ್ ಕಾನ್ಫಿಡೆಂಟಿಂದ ಒಳಗಡೆ ಹೋದ್ವಿ. ಸೊ ಅಲ್ಲಿ ಒಳಗಡೆ ಹೋಟೆಲಿಗೆ ಹೋದ ತಕ್ಷಣ ಅದೊಂದು ನಾರ್ಮಲ್ ಹೋಟೆಲು. ಒಳಗಡೆ ಹೋದ ತಕ್ಷಣವೇ ಮೆನುನ ನೋಡಿ ಅಪ್ಪಾಜಿ ಪೂರಿನ ಆರ್ಡ್ರ್ ಮಾಡಿಕೊಂಡ್ರು. ನಮ್ಮ ಯಜಮಾನ್ರು ಆ್ಯಸ್ ಯೂಶ್ವಲ್ ಪಲಾವ್, ನಾನು ಒಂದು ಇಡ್ಲಿ ಮತ್ತು ವಡೆ ತೊಗೊಂಡೆ. ಇನ್ನೂ ನಮ್ಮ ನನ್ನ ತಂಗಿ ಯಾವಾಗಲೂ ದೋಸೆನೇ ಆರ್ಡ್ರ್ ಮಾಡೋದು, ಅವ್ರು ದೋಸೆನೇ ತೊಗೊಂಡ್ರು. ಇದಿಷ್ಟು ಎಲ್ಲ ತಿಂಡಿಗಿಂತೂ ನನಗೆ ತುಂಬಾ ಇಷ್ಟ ಆಗಿದ್ದು ಇದೊಂದು ಕಾಫಿ ಮಾತ್ರ. ಸೊ ಕಾಫಿನ ಕುಡಿದ್ಬಿಟ್ಟು ಒಂದು ಸತಿ ಹೋಟೆಲ್ನ ನೋಡ್ತಾ ಮುಂದೆ ಹೊರಟ್ವಿ. ಹೇಗಿದ್ರು ಈ ಕಡೆ ಸೈಡ್ ಬಂದಾಗಿದೆ. ಸೊ ಇಲ್ಲಿ ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ ಎಲ್ಲದನ್ನು ನೋಡ್ಕೊಂಡು ಹೋಗೋಣ, ಇನ್ನು 2 days ಟೈಮ್ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾ ಹೋದ್ವಿ. ನಿಯರೆಸ್ಟ್ ಯಾವ್ಯಾವ ಪ್ಲೇಸಸ್ ಇದೆ, ಏನಾದರೂ ನೋಡೋವಂಥ ಸ್ಥಳಗಳಿದೆನಾ ಅಥವಾ ಯಾವುದಾದ್ರು ದೇವಸ್ಥಾನ ಇದೆನಾ, ಫಾಲ್ಸ್ ಇದೆನಾ ಅಂತ ನೋಡ್ಕೊತ ಇರ್ಬೇಕಾದ್ರೆ ಶೃಂಗೇರಿ ಬಂತು. ಶೃಂಗೇರಿ ಪಾರ್ಕಿಂಗ್ ಲಾಟಲ್ಲಿ ಕಾರ್ನ ನಿಲ್ಲಿಸಿದ ತಕ್ಷಣ ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸ್ತು. ಹಾಗೆ ತುಂಗಾ ನದಿ ನೀರು ತುಂಬಾ ಕ್ಲಿಯರ್ ಆಗಿತ್ತು. ಹಾಗಾಗಿ ನೋಡಬೇಕು ಅನ್ನಿಸ್ತು. ಹಾಗಾಗಿ ನೋಡಿಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಸುಮಾರು 6-7 ವರ್ಷ ಆಯಿತು ಈ ದೇವಸ್ಥಾನಕ್ಕೆ ಬಂದು. ಲಾಸ್ಟ್ ಟೈಮು ನಮ್ಮ ಅಣ್ಣ ಅತ್ತಿಗೆ ಜೊತೆ ಬಂದಿದ್ದು, ಮತ್ತೆ ಬಂದೇ ಇಲ್ಲ. ಹಾಗಾಗಿ ತುಂಬ ದಿನಗಳ ನಂತರ ಶಾರದಾಂಬನ ಭೇಟಿ ಮಾಡ್ತಾ ಇರೋದು. ಹಾಗಾಗಿ ಈ ದೇವಸ್ಥಾನ ಅವಾಗ ಹೇಗಿತ್ತು ಇವಾಗೂ ಕೂಡ ಅದೇ ರೀತಿಯೇ ಇದೆ, ಏನೂ ಕೂಡ ಚೇಂಜಸ್ ಇಲ್ಲ. ನೋಡ್ತಾ ಇದ್ದೀನಿ ಎಷ್ಟು ಆದಮೇಲೂ ಕೂಡ ಕಣ್ಣಲ್ಲಿ ಹೀಗೆ ಇದೆ, ಈ ದೇವಸ್ಥಾನ ಹಿಂಗೆ ಇತ್ತಲ್ಲ ಅಂತ ನೆನಪಿಗೆ ಬರುತ್ತೆ. ಈ ಗೋಪುರ ನೋಡ್ಬೋದು. ಈ ಗೋಪುರ 127 ಅಡಿ ಎತ್ತರ ಇದೆ. ಇದನ್ನು ರಾಜಗೋಪುರ, ಪ್ರವೇಶ ದ್ವಾರ ಅಂತ ಕರೀತಾರೆ. ಹಾಗೆ ಇಲ್ಲಿ ನೋಡ್ಬೋದು, ಇದು ಕಲ್ಲಿಂದನೇ ಕಟ್ಟಿರ್ತಕ್ಕಂತಹ ಒಂದು ದೇವಸ್ಥಾನ. ಇದು ಶ್ರೀ ವಿದ್ಯಾಶಂಕರ ದೇವಸ್ಥಾನ ಅಂತ. ಇನ್ನು ಇದು ಶ್ರೀ ಶಾರದಾಂಬ ದೇವಸ್ಥಾನ. ಇದು ಮರ ಮತ್ತು ಅಂಚಿನ ಚಾವಣಿಯೊಂದಿಗೆ ಕೇರಳ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಮತ್ತು ಅಲ್ಲಿ ನೋಡ್ತಾ ಇದ್ವಿ ಆನೆಗಳು ಯಾವ ರೀತಿಯಾಗಿ ಒಂದು ಶಿಸ್ತಿನಿಂದ ಅಲ್ಲಿಗೆ ಬಂದ್ಬಿಟ್ಟು ಶಾರದಾಂಬೆಗೆ ಮಂಡಿ ಊರಿ ನಮಸ್ತೆನ ಮಾಡಿಬಿಟ್ಟು ನಿಂತ್ಕೋತಾ ಇದ್ದು. ನಾವು ಕೂಡ ಅಲ್ಲಿ ಆನೆಗಳ ಹತ್ರ ದುಡ್ಡು ಕೊಟ್ಟು ಆಶೀರ್ವಾದನ ತೊಗೊಂಡ್ವಿ. ಹಾಗೆ ಬಾಳೆಹಣ್ಣುಗಳನ್ನ ಕೊಟ್ವಿ. ಆ ವಿಡಿಯೋ ಸ್ಕಿಪ್ ಆಗಿದೆ, ನಂಗೆ ಸಿಗಲಿಲ್ಲ. ಹಾಗೆ ನಾನು ಕೂಡ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ದೇವಸ್ಥಾನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಕಲ್ಲಿಂದ ಕೆತ್ತಿರ್ತಕ್ಕಂಥ ಕೆತ್ತನೆಗಳು ಕೂಡ ಇದೆ. ಹಾಗೆ ನಮಗೆ ಶೃಂಗೇರಿ ಅಂತ ನೆನಪಾಗೋದು ಇದೊಂದು ಐತಿಹಾಸಿಕ ದೇವಾಲಯ ಅಂತಾನೆ. ಹಾಗಾಗಿ ಈ ದೇವಸ್ಥಾನ ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ. ಯಾಕಂದರೆ ತುಂಬ ಶಾಂತವಾಗಿರುತ್ತೆ. ಹಾಗೆ ನದಿ ದಡಕ್ಕೆ ಬಂದಾಗ ಅಲ್ಲಿ ಶಿವಲಿಂಗ ಕಾಣಿಸ್ತು. ನಾವು ಸುಮ್ಮನೆ ಒಂದು ಅಭಿಷೇಕ ಮಾಡೋಣ ಅಂತ ಅಂದ್ಕೊಂಡ್ವಿ. ಇದು ಸರಿನೋ ತಪ್ಪೋ ಗೊತ್ತಿಲ್ಲ, ನಮ್ಮ ಒಂದು ಮನಸ್ಸಿಗೆ ತೃಪ್ತಿ ಆಯಿತು ಅಷ್ಟೇ ಸಾಕು. ಹಾಗೆ ಮೇಲ್ಗಡೆ ಬಂದಮೇಲೆ
ವಿದ್ಯಾಶಂಕರ ದೇವಸ್ಥಾನದ ಕಟ್ಟೆ ಮೇಲೆ ಕೂರೋಣ ಅನ್ನಿಸ್ತು. ಯಾಕಂದರೆ ಅಲ್ಲಿ ಒಂಥರ ತಣ್ಣಗೆ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಅಲ್ಲಿ ಕೂತ್ವಿ. ನಮ್ಮ ಯಜಮಾನ್ರು ಮತ್ತು ನನ್ನ ತಂಗಿನೂ ಕೂಡ ಬಂದರು. ಹಾಗೆ ಕೆಲವೊಂದು ಗ್ರೂಪ್ ಫೋಟೋಸ್ಗಳ್ನ ಕೂಡ ತೊಗೊಂಡ್ವಿ. ಹಾಗೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದು, ಏನು ಸಮಾಚಾರ ಅಂತ ಕೇಳ್ತಾ ಇದ್ವಿ. ನಮ್ಮ ಯಜಮಾನ್ರು ನೆಕ್ಸ್ಟು ಹೋಗುವಂಥ ದಾರಿನ ಹೇಳ್ತಾ ಹೋದರು. ನೆಕ್ಸ್ಟ್ ನಾವು ಸಿರಿಮನೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ನನಗೆ ನೀರು ಅಂದರೆ ಪರ್ಸ್ನಲ್ಲಾಗಿ ತುಂಬಾ ಇಷ್ಟ. ನೀರಲ್ಲಿ ಆಟ ಆಡಿದ್ರೆ ಮನಸ್ಸು ನಮಗೆ ತುಂಬಾ ಹಗುರ ಅನಿಸುತ್ತೆ, ಮೈಯೆಲ್ಲ ಒಂಥರ ಈಸಿ ಫೀಲ್ ಆಗುತ್ತೆ. ಆಮೇಲೆ ಏನೋ ಟೆನ್ಷನ್ನು ಎಲ್ಲದನ್ನು ಬಿಟ್ಟು ನೀರಲ್ಲಿ ಆಟ ಆಡ್ತಾ ಇದ್ದರೆ ಒಂಥರ ಮಜಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಸಿರಿಮನೆ ಫಾಲ್ಸಿಗೆ ನಾವು ಕಾರಲ್ಲಿ ಹೋಗಿದ್ವು ಅಲ್ವಾ. ಅದೇ ರೀತಿ ಬಸ್ಸಲ್ಲಿ ಹೋಗೋದಾದರೆ ಶೃಂಗೇರಿಯಿಂದ ಕಿಗ್ಗಾಗೆ ಬಸ್ನಾಗ ಹೋಗಿ ಅಲ್ಲಿಂದ ಆಟೋ ರಿಕ್ಷಾಗಳು ಸಿಗುತ್ತಂತೆ ಬಾಡಿಗೆಗೆ, ಅಲ್ಲಿಂದ ಹೋಗ್ಬೋದು. ಈ ಸಿರಿಮನೆ ಫಾಲ್ಸು ಶೃಂಗೇರಿಯಿಂದ 12 ಕಿಲೋಮೀಟ್ರ್ ಇದೆ, ಕಿಗ್ಗಾದಿಂದ 5 ಕಿಲೋಮೀಟ್ರ್ ಇದೆ. ಸೊ ಯಾರಾದರೂ ಹೋಗೋದಿದ್ದರೆ ಒಂದು ಸರಿ ನಿಮ್ಮ ಕನ್ವೀನಿಯೆಂಟ್ ಪ್ರಕಾರ ಹೋಗಿ. ಹಾಗೆ ನೋಡ್ಬೋದು ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಈ ಒಂದು ಸಿರಿಮನೆ ಫಾಲ್ಸ್ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ನೀರಲ್ಲಿ ಆಟ ಆಡಬೇಕು ಅನ್ನೋದು ತುಂಬ ದಿನದ ಆಸೆ. ಹಾಗಾಗಿ ತಡ ಮಾಡದೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನೀರಿಗೆ ಇಳಿದ್ವಿ. ನೀರಂತೂ ಫುಲ್ಲು ಕೋಲ್ಡಾಗಿತ್ತು. ಎಲ್ಲಿ ಒಂಥರ ಐಸ್ ವಾಟ್ರೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗೆ ನಮಗೆ ಕೆಲವೊಂದು ಇಲ್ಲಿ ಯಾಕೆ ಇಷ್ಟ ಅಂತಂದರೆ ಮೇಲ್ಗಡೆಯಿಂದ ನೀರು ಧುಮುಕ್ತಾ ಇದೆ. ಆಮೇಲೆ ನಮಗೂ ಕೂಡ ಆಟ ಆಡೋದಕ್ಕೆ ತುಂಬಾ ಸೇಫಾಗಿತ್ತು. ಯಾಕಂದರೆ ಅಲ್ಲಿ ಅಷ್ಟೊಂದು ಆಳನೂ ಇರಲಿಲ್ಲ. ಎಲ್ಲ ನೀವು ನೋಡ್ತಾ ಇರ್ತೀರಾ, ಎಲ್ಲ ಕಲ್ಲುಗಳು ಕಾಣಿಸ್ತಾ ಇತ್ತು. ಸೊ ಕಡಿಮೆ ನೀರಿದ್ದರಿಂದ ತುಂಬ ದಿನದ ಮೇಲೆ ಅಮ್ಮನೂ ಬರಲ್ಲ ಅಂತಿದ್ರು. ಆದ್ರೂ ಹಠ ಮಾಡಿ ಅಮ್ಮನ್ನ ನೀರಿಗಿಳಿಸಿದ್ವಿ. ಅಮ್ಮನೂ ತುಂಬ ದಿನಗಳ ನಂತರ ಎಷ್ಟು ಖುಷಿಯಾಗಿ ಆಟ ಆಡಿದ್ರು. ಯಾವಾಗ್ಲೂ ಅಯ್ಯೋ ಜನ ಏನಂತಾರೆ ಹಿಂಗೆ ಅಂತ ಹೇಳಿಬಿಟ್ಟು ಹಿಂದೆನೇ ಉಳಿತಾ ಇದ್ರು. ಅದಕ್ಕೆ ಈ ಸರಿ ಏನಾದರೂ ಆಗಲಿ ಇವಾಗ ಎಂಜಾಯ್ ಮಾಡಿದೆ, ಯಾವಾಗ ಎಂಜಾಯ್ ಮಾಡ್ತೀಯ ಅಮ್ಮ ಅಂತ ಹೇಳಿಬಿಟ್ಟು ನಾವು ಕೂಡ ನೀರಲ್ಲಿ ಅಮ್ಮನ ಆಟ ಆಡೋಕ್ಕೆ ಕರೆದ್ವಿ. ನಮ್ಮ ಜೊತೆ ಅಮ್ಮ ತುಂಬಾ ಎಂಜಾಯ್ ಮಾಡಿದ್ರು. ಅಮ್ಮನ ಈ ಥರ ನೋಡಿ ತುಂಬ ದಿನಗಳ ನಂತರ ಈ ಥರ ನೋಡಿರೋದು. ಸೊ ನಾವು ಮೂವರು ಸೇರಿಕೊಂಡು ತುಂಬಾ ಆಟ ಆಡ್ತಾ ಇದ್ವಿ. ಆಮೇಲೆ ನಮ್ಮ ಯಜಮಾನ್ರು ಕೂಡ ಅವರು ಕೂಡ ನೀರು ಅಂತಂದರೆ ಇಷ್ಟನೇ. ಆದರೆ ಅವ್ರಿಗೆ ತುಂಬ ಬೇಗ ಶೀತ ಮತ್ತು ಜ್ವರ ಬಂದುಬಿಡುತ್ತೆ. ಆದರೂ ಕೂಡ ನಾವೆಲ್ಲ ಆಟ ಆಡೋದು ನೋಡಿ ಅವ್ರಿಗೂ ಖುಷಿ ಅನ್ನಿಸ್ತು ಅನಿಸುತ್ತೆ. ಅದಕ್ಕೆ ಅವರು ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಬಂದರು. ಬಂದರು, ನಾವು ಕಷ್ಟಪಟ್ಟು ಕರೆಸಿದ್ದು. ಆದರೆ ಅಲ್ಲಿಂದ ಎದ್ದೇ ಬರ್ತಾ ಇಲ್ಲ. ಇನ್ನೂ ಇನ್ನೂ ಆಟಾಡಬೇಕು ಅಂತ ಇದ್ರು. ನನಗಂತೂ ತುಂಬ ಭಯನೇ ಆಗ್ತಿತ್ತು. ಕೆಲವೊಂದು ಮುಂದ್ಗಡೆ ಹೋಗ್ತಾಯಿದ್ರು. ನನಗೆ ನೀರಂದರೆ ಎಷ್ಟು ಇಷ್ಟನೋ ಅಷ್ಟೇ ಭಯ. ಯಾಕಂದರೆ ನನಗೆ ಈಜು ಬರಲ್ಲ. ಹಾಗಾಗಿ ಯಾಕೆ ನನಗೆ ಈ ವಿಡಿಯೋಗಳನ್ನೆಲ್ಲ ಮಾಡೋದಕ್ಕೆ ಇಷ್ಟ, ವ್ಲಾಗ್ ಯಾಕೆ ಮಾಡ್ತಿದ್ದೀನಿ ಅಂತ ಎಲ್ಲರೂ ಕೇಳ್ತಾರೆ. ಏನೋ ಒಂಥರ ಖುಷಿ ಸಿಗುತ್ತೆ. ಯಾಕಂದರೆ ಮೊದಲಿಗೆಲ್ಲ ಮದುವೆಗಿಂತ ಮುಂಚೆ ಬರೀ ಕಾಲೇಜು ಅಥವಾ ಅಮ್ಮ ಮಾಡಿಕೊಟ್ಟಿದ್ದು ತಿಂಡಿನೋ ಅಥವಾ ದೊಡ್ಡಮ್ಮ ಮಾಡಿಕೊಟ್ಟಿದ್ದು ಊಟನೋ ಮಾಡ್ಕೊಂಡಿದ್ದೋಳು ನಾನು. ನನಗೆ ಯಾವುದೇ ರೀತಿಯಾದಂಥ ಅಡುಗೆನೂ ಬರ್ತಿರ್ಲಿಲ್ಲ, ಮನೆ ಕೆಲಸನೂ ಬರ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲದನ್ನು ಕೂಡ ಕಲಿತಾ ಇದ್ದೀನಿ. ಹಾಗೆ ಮದುವೆ ನಂತರ ನಾವು ಇರೋದು ಇಬ್ಬರೇ ಆಗಿರೋದ್ರಿಂದ ಮತ್ತೆ ಯಾರೂ ಇಲ್ಲ ಮಾಡೋದಕ್ಕೆ. ಸೊ ಎಲ್ಲ ಅಡುಗೆನೂ ಆಗಲಿ ಮನೆ ಕೆಲಸನೂ ಆಗಲಿ ನಾನೇ ಮಾಡಬೇಕು. ಎಲ್ಲ ವಿಷಯಗಳು ನನಗೆ ಗೊತ್ತಿದೆ ಅಂತ ಹೇಳ್ಕೊಳ್ಳಲ್ಲ. ಕೆಲವೊಂದು ಬೇರೆಯವ್ರ ಕಡೆಯಿಂದ ಹೇಳಿಸ್ಕೊಂಡು ನಾನು ಕಲಿತಾ ಇದ್ದೀನಿ. ಯಾಕಂದರೆ ಇಷ್ಟು ದಿನ ನೋಡಿದ ಜೀವನನೇ ಬೇರೆ, ಇವಾಗ ನೋಡ್ತಿರೋ ಜೀವನನೇ ಬೇರೆ. ಹಾಗಾಗಿ ಒಂಥರ ಹೊಸದನ್ನು ಕಲಿಯೋದಕ್ಕೆ ಯೂಟ್ಯೂಬು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವೊಂದು ನಮ್ಮ ತಪ್ಪುಗಳನ್ನ ತಿದ್ದೋಕ್ಕೆ ನೀವಿದ್ದೀರಾ. ಹಾಗಾಗಿ ನನಗೆ ಈ ವಿಡಿಯೋನ ಮಾಡೋದಕ್ಕೆ ವ್ಲಾಗ್ನ ಮಾಡೋದಕ್ಕೆ ಇನ್ಸ್ಪೈರ್ ಆಯಿತು. ಅದಕ್ಕೋಸ್ಕರ ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ನ ಮಾಡಿ. ಹಾಗೆ ನಾವು 4 ಜನ ಆಟ ಆಡ್ತಾ ಇದ್ವಿ. ಇದನ್ನೆಲ್ಲ ವಿಡಿಯೋ ಮಾಡಿರೋದು ನಮ್ಮ ಅಪ್ಪಾಜಿ. ಸೊ ಭಾಳ ದಿನದ ನಂತರ ನಾವು ಅಷ್ಟು ಒಂದು ಇಡೀ ಫ್ಯಾಮಿಲಿ ಕಂಪ್ಲೀಟ್ ಆದಂಗೆ ಆಗಿದೆ. ಎಲ್ಲರೂ ಆಚೆ ಬಂದು ತುಂಬಾ ದಿನ ಆಗಿತ್ತು. ಇವತ್ತು ಆಚೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ಎಲ್ಲರೂ ಜೊತೆಗೆ ಒಂದು ಟ್ರಿಪ್ ಅಂತ ಬಂದಿರೋದು. ಸೊ ಖುಷಿಯಾಗಿ ಆಟ ಆಡಿ ನೀರಿಂದ ಎದ್ದು ಬರೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಆದರೂ ಕೂಡ ಏನು ಮಾಡೋದು, ನೆಕ್ಸ್ಟ್ ಟೈಮ್ ಕವರ್ ಆಗಬೇಕಲ್ವ, ನೆಕ್ಸ್ಟು ಬೇರೆ ಪ್ಲೇಸಸ್ಗಳನ್ನ ನೋಡಬೇಕು. ಹಾಗಾಗಿ ನೀರಲ್ಲಿ ಆಟ ಆಡೋದನ್ನು ನಿಲ್ಲಿಸ್ಬಿಟ್ಟು
ಆದರೂ ಬರಬೇಕು ಅಂತ ಮನಸ್ಸೇ ಆಗ್ತಾ ಇರಲಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಕೂತ್ವಿ. ನಮ್ಮ ಅಪ್ಪಾಜಿ ಆಗ್ಲಿಂದನೂ ಕರಿತಾನೇ ಇತ್ತು, ಬನ್ನಿ ಸಾಕು ಹೋಗೋಣ, ಬನ್ನಿ ಸಾಕು ಹೋಗೋಣ ಅಂತ. ಬಟ್ ನಮಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ನೋಡ್ತಾ ಇರ್ಬೋದು, ನಮ್ಮ ಯಜಮಾನ್ರು ಯಾವಾಗಲೂ ಮುಂದ್ಗಡೆ ಹೋಗ್ತಾಯಿದ್ರು. ಸ್ವಲ್ಪ ಅಡ್ವೆಂಚರಾಗಿ ಅದು ಇದು ಮಾಡ್ತಾ ಇರ್ತಾರೆ ಕೀಟ್ಲೆಗಳ್ನ. ಸೊ ಅವ್ರು ಮಾಡೋ ಕೀಟ್ಲೆ ನಂಗೆ ಭಯ ತರಿಸುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಅಂತ. ಯಾಕಂದರೆ ನಮ್ಮ ಯಜಮಾನ್ರಿಗೆ ಈಜು ಬರಲ್ಲ. ಈವನ್ ಗೊತ್ತು ಅಲ್ಲಿ ತುಂಬ ಸೇಫ್ಟಿ ಇದೆ, ಎಲ್ಲೂ ಏನೂ ಆಗಲ್ಲ ಅಂತ, ಆದರೂ ಏನೋ ಒಂಥರ ಭಯ. ಹೀಗೆ ಕೆಲವೊಂದು ಟೈಮ್ಗಳನ್ನ ನಾವು ಎಂಜಾಯ್ ಮಾಡ್ತಾ ಕೆಲವೊಂದು ಫೋಟೋಸ್ಗಳ್ನ ಕ್ಲಿಕ್ ಮಾಡ್ತಾ ವೀಡಿಯೋಸ್ಗಳ್ನ ಮಾಡ್ಕೊಳ್ತಾ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಈ ಒಂದು ಟೈಮು ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ತುಂಬಾ ಖುಷಿಯಾಗಿ ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡಿದ್ವಿ ಅಂದರೆ ತಪ್ಪಾಗಲ್ಲ. ಎಷ್ಟು ಅಂತಂದರೆ ಒಬ್ರಿಗೊಬ್ರು ನೀರು ಎರಚಾಡ್ಕೊಳ್ತಾ, ಒಬ್ರಿಗೊಬ್ರು ಕೀಟ್ಲೆ ಮಾಡ್ತಾ, ಒಬ್ರನ್ನೊಬ್ರು ನೂಕಾಡ್ತಾ, ಇಷ್ಟು ಖುಷಿಯಾಗಿ ತುಂಬ ದಿನಗಳ ನಂತರ ಒಂದು ನಮ್ಮ ಊರಲ್ಲಾದರೆ ಕಾಲೇಜು, ಅಂಗಡಿ, ಮನೆ, ದೇವಸ್ಥಾನ ಇದೇ ರೀತಿಯಾಗಿ ಜೀವನ ನಡೀತಾ ಇತ್ತು. ಬಟ್ ಇಲ್ಲಿ ಎಲ್ಲದನ್ನು ಮರೆತು ಒಂಥರ ರಿಲ್ಯಾಕ್ಸ್ ಆಗಿ ಪ್ರಕೃತಿ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಫೀಲ್ ತುಂಬ ದಿನ ಆದಮೇಲೆ ಸಿಕ್ಕಿದೆ. ಸೊ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಆದರೂ ಕೂಡ ನಾನು, ನನ್ನ ತಂಗಿ, ನನ್ನ ಯಜಮಾನ್ರು ಮತ್ತು ನಮ್ಮಮ್ಮ ಹೋಗ್ಬಿಟ್ರು. ನನಗೂ ನನ್ನ ತಂಗಿಗೂ ಬರೋಕ್ಕೆ ಮನಸ್ಸಾಗ್ತಿಲ್ಲ. ಕೆಲವೊಂದು ಫೋಟೋಸು ಮತ್ತು ವೀಡಿಯೋಸ್ನ ತೊಗೊಂಡ್ವಿ ಇಬ್ಬರು ಜೊತೆಯಾಗಿ. ಯಾಕಂದರೆ ನನ್ನ ತಂಗಿ ಅಂದರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ಕೂಡ ನಾನಂದರೆ ಭಾಳ ಇಷ್ಟ. ಯಾವಾಗಲೂ ಹೇಳ್ತಿರ್ತಾಳೆ, ಅಕ್ಕ ನಿನ್ನ ಜೊತೆ ನನ್ನ ಫೋಟೋಸೇ ಇರಲ್ಲ, ಬರೀ ಬೇರೆ ಜೊತೆನೇ ತೊಗೋತೀಯಾ, ನನ್ನ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ, ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು. ಆಮೇಲೆ ನಮ್ಮ ಯಜಮಾನ್ರು, ನೀವಿಬ್ಬರು ಅಕ್ಕ ತಂಗಿ ಅಷ್ಟೇ ತೊಗೋತೀರಾ, ನನ್ನ ಜೊತೆ ಏನು ವೀಡಿಯೋಸ್ ಬೇಡವಾ, ನನ್ನ ಜೊತೆ ಏನು ಫೋಟೋಸ್ ಬೇಡವಾ ಅಂತ ಹೇಳಿಬಿಟ್ಟು ಜಲಸಿಂದ ಮತ್ತೆ ಬಂದು ಸೊ ನಂದು ವೀಡಿಯೋ ಮಾಡು ಅಂತ ಹೇಳಿಬಿಟ್ಟು ಕೆಲವೊಂದು ವೀಡಿಯೋಸ್ನ, ಫನ್ನಿ ವೀಡಿಯೋಸ್ನ ಮಾಡ್ಕೊಂಡ್ವಿ. ಅದೆಲ್ಲದೂ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಮಾಡಿದೆ. ಯಾಕಂದರೆ ಏನಂತಾರೆ, ನನಗೆ ನನ್ನ ಗಂಡನೇ ಮೊದಲನೇ ಮಗು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕಂದರೆ ಅಷ್ಟು ನಾವಿಬ್ಬರೇ ಇರೋದ್ರಿಂದ ನಮ್ಮಿಬ್ಬರಿಗೇ ಒಂಥರ ನಾವು ನಮ್ಮದೇ ಆದಂಥ ಒಂದು ಪ್ರಪಂಚನ ಕಟ್ಕೊಳ್ತಾ ಇದ್ದೀವಿ. ಹಾಗಾಗಿ ಎಷ್ಟೋ ಹೊತ್ತು ಆಟ ಆಡಿದ ಮೇಲೆ ಅಪ್ಪ ತುಂಬಾ ಬೈತಾ ಇತ್ತು. ಎದ್ದು ಬಂದರೆ ಸರಿ ಇಲ್ಲ ಅಂತಂದರೆ ನಾವು ಹೋಗ್ಬಿಡ್ತೀವಿ ಅಂತ ಬೈತಾ ಇದ್ರು. ಹಾಗಾಗಿ ಲಾಸ್ಟಿಗೆ ಕೆಲವೊಂದು ವೀಡಿಯೋಸ್ನ ತೊಗೊಂಡ್ವಿ. ನನಗೆ ನನ್ನ ಮುಖಾನೇ ತೋರ್ಸೋಕ್ಕಾಗ್ತಿಲ್ಲ, ಅಷ್ಟು ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ. ಸೊ ಎದ್ದು ಬರೋಕ್ಕೆ ಮನಸ್ಸಾಗ್ಲಿಲ್ದಂಗೆ ಅಲ್ಲೇ ಕೂತಿದ್ವಿ. ಆಮೇಲೆ ನೀವು ನೋಡ್ಬೋದು, ಈ ಕಾಲು ದಾರಿ ಅಂತ ಅಲ್ಲಿಂದ ಇಳಿದು ಬರ್ತೀವಲ್ವ ಸ್ಟೆಪ್ಪಿಂದ, ಅದಕ್ಕೆ 50 ರೂಪಾಯಿ ಶುಲ್ಕ ಇರುತ್ತೆ. ಯಾರಾದರೂ ಬರೋದಿದ್ರೆ ಅಲ್ಲಿ 50 ರೂಪಾಯಿ ಶುಲ್ಕನ ಕಟ್ಟಿ ಒಳಗಡೆ ಬರಬೇಕು. ಈ ಹಣನ ಯಾಕೆ ಸಂಗ್ರಹ ಮಾಡ್ತೀರಾ, 50 ರೂಪಾಯಿ ಯಾಕೆ ಇದು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದಂಥ ಒಂದು ಉತ್ತರ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಆ ಹಣದಿಂದ ಅವರು ಕಿಗ್ಗಾದಲ್ಲಿರ್ತಕ್ಕಂಥ ಮನೆಗಳ ಲೈಟ್ ಉರ್ಸೋಕ್ಕೆ ಪಕ್ಕದಲ್ಲೇ ಒಂದು ಸಣ್ಣದಾಗಿ ಹೈಡ್ರಾಲಿಕ್ ವಿದ್ಯುತ್ ಸ್ಥಾವರವನ್ನು ಕಟ್ಟಿದ್ದಾರಂತೆ. ಅದಕ್ಕೆ ಈ ಒಂದು ದುಡ್ಡನ್ನ ಅವರು ಅಲ್ಲಿಗೆ ಬಳಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನೂ ಕೂಡ ಸ್ಥಳೀಯ ಸಂಸ್ಥೆಗಳೇ ನಿಯಂತ್ರಣ ಮಾಡ್ತಾ ಇದೆ. ಆಮೇಲೆ ಇಲ್ಲಿಗೆ ಬರ್ತಕ್ಕಂಥ ಟೈಮಿಂಗ್ಸ್ ಹೇಳಬೇಕು ಅಂತಂದರೆ 9 ರಿಂದ 6 ಗಂಟೆವರೆಗೂ ಇದೆ. ಹಾಗೆ ಇಲ್ಲಿಗೆ ಯಾವಾಗಾದರೂ ವಿಸಿಟ್ ಮಾಡ್ಬೋದು. ಯಾವಾಗಲೂ ನೀರು ಹೀಗೆ ಇರುತ್ತಂತೆ. ಅಂದರೆ ಕೆಲವೊಂದು ಸತಿ ಮಳೆಗಾಲದಲ್ಲಿ ತುಂಬ ಬರುತ್ತೆ, ಇಲ್ಲ ಅಂತಂದರೆ ಕೆಲವೊಂದು ಸತಿ ಮಳೆ ಇಲ್ದಾಗ ಇದೇ ರೀತಿಯಾಗಿ ನಾರ್ಮಲ್ಲಾಗಿ ಹರಿತಾ ಇರುತ್ತಂತೆ. ಇಲ್ಲಿ ನೋಡ್ಬೋದು, ಬ್ಯೂಟಿಫುಲ್ಲಾಗಿ ಒಂದು ಟೂರಿಸ್ಟ್ ಪ್ಲೇಸ್ ಥರ ಮಾಡಿದ್ದಾರೆ. ಅಂದರೆ ವ್ಯೂಸ್ನ ನೋಡೋದಕ್ಕೆ ಸಪ್ರೇಟಾಗಿ ಬ್ಯಾಂಬೂ ಟ್ರೀಯಿಂದ ಒಂದು ಚಿಕ್ಕಕ್ಕೆ ಒಂದು ಮನೆಗಳ ಥರ ಮಾಡಿದ್ದಾರೆ, ಟೆಂಟ್ ಹೌಸ್ ಥರ. ನನಗೂ ಕೂಡ ತುಂಬಾ ಕೂಗಬೇಕು ಅನ್ನಿಸ್ತಾ ಇತ್ತು. ನಾನು ಕೂಡ ನಮ್ಮ ಹಸ್ಬೆಂಡ್ ಹೆಸರು, ಅಮ್ಮ ಹೆಸರು, ಅಪ್ಪ ಹೆಸರು ಕೂಗ್ಬಿಟ್ಟು ಜೋರಾಗಿ ಹೋಗೋಕ್ಕೆ ಮನಸ್ಸಿಲ್ದಂಗೂ ಕೂಡ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರಂತೂ ಬರೋಕ್ಕೆ ರೆಡಿ ಇಲ್ಲ, ಬನ್ನಿ ಸಾಕು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ಕೊನೆಯದಾಗಿ ನೋಡಬೇಕು ಅಂತಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಅಲ್ಲಿಂದ ಮೇಲೆ ಬಂದ ತಕ್ಷಣವೇ ನಮ್ಮ ಯಜಮಾನ್ರು ಸೋಡಾ ಕುಡಿತೀನಿ, ಗೋಲಿ ಸೋಡಾ ಚೆನ್ನಾಗಿದೆ ಅಂತೇಳ್ಬಿಟ್ಟು ಕುಡಿದ್ರು. ಇಲ್ಲಿ ಒಬ್ಬರು ಎಲ್ಲ ಮ್ಯಾಗಿ ಮತ್ತು ಮೆಣಸಿಕಾಯಿ ಎಲ್ಲ ಕೊಡ್ತಾಯಿದ್ರು. ಇವರು ಹುಬ್ಳಿಯವರಂತೆ. ಹುಬ್ಳಿಯಿಂದ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಶಾಪ್ನ ನಡೆಸ್ತಾ ಇರೋದು. ಬೇಸಿಕಲಿ ಇವ್ರದ್ದು ಇದು ಒಂದೇ ಸೋರ್ಸಸ್ ಅಲ್ಲಂತೆ. ಇವರಿಗೆ ಅಷ್ಟೊಂದು ಚೆನ್ನಾಗಿರೋ ಅಡಿಕೆ ತೋಟ ಎಲ್ಲ ಇದೆ. ಆದರೂ ಕೂಡ ಇದು ನನಗೆ ಖುಷಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಇದು ಯಾವಾಗಲೂ ಓಪನ್ ಇರುತ್ತಂತೆ.
ಅವ್ರು ಹೇಳೋ ಪ್ರಕಾರ ಆಲ್ಮೋಸ್ಟ್ ಏನು ಸ್ಯಾಟರ್ಡೆ ಸಂಡೇ ಬಂತು ಅಂತಂದರೆ ಒಂದು 15,000-20,000 ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. ಸೊ ಇವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ಅಷ್ಟೊಂದು ಇನ್ಕಮ್ ಇದ್ದರೂ ಯಾಕ್ರಿ ಇಷ್ಟು ಕಷ್ಟಪಡ್ತೀರಾ ಅಂತ ಕೇಳಿದ್ರೆ, ಇದೆ ಅಂತ ಕುತ್ಕೊಂಡು ತಿಂದರೆ ಎಲ್ಲದನ್ನು ಕುತ್ಕೊಂಡು ತಿನ್ನೋರಿಗೆ ಕುಡಿಕೆವನ್ನು ಸಾಲದಮ್ಮ, ಹಾಗಾಗಿ ಕೆಲಸ ಮಾಡ್ತಾನೆ ಇರಬೇಕು, ಇಲ್ಲ ಅಂದರೆ ನಾವು ಸೋಂಬೇರಿಗಳಾಗ್ಬಿಡ್ತೀವಿ ಅಂತ ಹೇಳಿದರು. ಈ ಮಾತು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಅವರಿಗೆ ಹೇಳಿದ್ದೆ, ಮ್ಯಾಗಿ ಮಾಡಿಕೊಡ್ತಾಯಿದ್ರು ಮತ್ತು ಬಜಿನ ಮಾಡಿಕೊಡ್ತಾಯಿದ್ರು. ಅಣ್ಣ ನಾನು ಎಲ್ಲರೂ ಅಂದರೆ ಅಪ್ಪಾಜಿ ಬೇಡ ಅಂತಂದ್ರು, ಆದರೂ ಕೂಡ ತೊಗೋತಾ ಇದ್ದೀವಿ, ನೀವು ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ನಾನಂತೂ ಅಂದರೆ ಕೊಟ್ಟೂರು ಸಿಗೋವರೆಗೂ ಬೈಕೋತ ಹೋಗ್ತೀನಿ ಅಂತ ಒಂದು ಮಸಾಲ ಮ್ಯಾಗಿನ ಮಾಡಿಕೊಟ್ರು. ಅದು ತುಂಬಾ ಚೆನ್ನಾಗಿತ್ತು. ತಿಂತಾಯಿದ್ರೆ ಯಾವಾಗ ಬೌಲ್ ಖಾಲಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿಂದ ನಾವು ಆ್ಯಸ್ ಯೂಶ್ವಲ್ ಆಗಿ ನಮ್ಮ ಯಜಮಾನ್ರಿಗೆ ದೇವರ ಪ್ರಸಾದ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾವು ಮತ್ತೆ ಶೃಂಗೇರಿಗೆ ಬಂದ್ವಿ. ಶೃಂಗೇರಿಲಿ ನಮಗೆ ಪ್ರಸಾದ ಸಿಕ್ತು. ಸೊ ಪ್ರಸಾದ ಊಟ ಮಾಡಬೇಕು ಅಂತ ಅಂದರೆ ಅದೃಷ್ಟನೇ ಮಾಡಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ರವೆ ಪಾಯಸನ ಕೊಟ್ಟರು. ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಅಂತ ಅಂದರೆ ಅಲ್ಲಿ ಇಷ್ಟೊಂದು ಜನಕ್ಕೆ ಡೈಲಿ ಊಟ ಕೊಡೋದು ಸಾಮಾನ್ಯದ ಮಾತಲ್ಲ. ಆದರೂ ಈ ಪ್ರಸಾದ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಕೊಡೋದು ಅಂತಂದರೆ ಒಂದು ಪವಾಡನೇ ಸರಿ. ಅಲ್ಲಿ ಅನ್ನ ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಈ ಪ್ರಸಾದನ ಊಟ ಮಾಡೋದಕ್ಕೂ ಕೂಡ ಅದೃಷ್ಟ ಮಾಡಿರಬೇಕು ಅಂತ ಹೇಳ್ತಾರೆ. ಸೊ ನಾನು ಕೂಡ ಅನ್ನ ಸಾರು ಮತ್ತು ಪ್ರಸಾದನ ಊಟ ಮಾಡಿದ್ವಿ. ಕೆಲವೊಬ್ಬರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಸೋಕೆ ಬರ್ತಾರೆ, ಇನ್ನು ಕೆಲವೊಬ್ಬರು ಶಾರದಾಂಬೆ ದರ್ಶನ ಪಡೆಯೋದಕ್ಕೆ ಬರ್ತಾರೆ. ನಾವು ಶೃಂಗೇರಿಯಿಂದ ಹೊರನಾಡಿಗೆ ಹೊರಟ್ವಿ. ಶೃಂಗೇರಿಯಿಂದ ಹೊರನಾಡಿಗೆ 42 ಕಿಲೋಮೀಟರ್ ಇದೆ. ಹಾಗಾಗಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 5 ಗಂಟೆ ಆಗೋಗಿತ್ತು. ಹಾಗೆ ಹೊರನಾಡಲ್ಲಿ ಒಳಗಡೆ ಯಾವುದೇ ರೀತಿಯಾದಂಥ ಫೋಟೋಸು ಮತ್ತು ವೀಡಿಯೋಸು ತಗೊಳಕ್ಕೆ ಬಿಡಲಿಲ್ಲ. ಪೂಜೆ ಎಲ್ಲ ಮುಗಿಸಿ ಅಕ್ಕಿ ಸಮರ್ಪಣೆಯನ್ನು ಮಾಡಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡ್ವಿ. ಕೆಲವೊಂದು ಫೋಟೋಸ್ನ ತೊಗೊಂಡು ಅಲ್ಲೇ ಪಕ್ಕದಲ್ಲಿ ಶಾಪ್ ಇತ್ತು, ಅಲ್ಲೇ ಐಸ್ ಕ್ರೀಮ್ನ ತಿಂತಾ ಹಾಗೆ ಕೆಲವೊಂದು ಹೋಮ್ ಪ್ರಾಡಕ್ಟ್ಸು ತುಂಬಾ ಚೆನ್ನಾಗಿ ಅನಿಸ್ತು. ಹಾಗಾಗಿ ತಗೊಂಡು ಕೊನೆಯದಾಗಿ ಕೆಳಗಡೆ ಬಂದುಬಿಟ್ಟು ಊರಿಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ. ಬಾಯ್, ಟೇಕ್ ಕೇರ್. ಹಾಗೆ ಇನ್ನೊಂದು, ನಾಳೆ ನಾವು ಯಾವ್ಯಾವ ಊರಿಗೆ ಎಲ್ಲ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ.